ನಮಸ್ತೆ ತುಲಾ ರಾಶಿಯವರ ಮೇ ತಿಂಗಳು ಅಥವಾ ಮುಂದಿನ ಜೀವನ ಏನಾಗುತ್ತೆ ನೋಡೋಣ. ಯಾರೋ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಹೆಸರಿದೆ ತುಲಾ ರಾಶಿಯವರು. ನನಗೆ ಗೊತ್ತಿಲ್ಲ ಲೀಬ್ರಾ ಯಾರು ಅಂತ, ಬಟ್ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದ್ದಾರೆ. ನನಗೆ ಗೊತ್ತಿರೋರು ಯಾರು ಲೀಬ್ರಾ ಇಲ್ಲ. ಎಸ್, ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ, ಪ್ರಯಾಣ ಕೂಡ ಹೋಗುವಂತ ಸಾಧ್ಯತೆ ಇದೆ. ವಾವ್, ಸಾಂಬ ಸದಾಶಿವ ಮಹಾದೇವ ಮತ್ತೆ ಪಾರ್ವತಿ ದೇವಿ ಬಂದಿದ್ದಾರೆ. ಸೊ ಪರ್ಫೆಕ್ಟ್ ಪಾರ್ಟ್ನರ್ ಇದ್ದೀರಾ ಇಬ್ರು, ನಥಿಂಗ್ ಟು ವರಿ. 100% ಮ್ಯಾರೇಜ್ ಆಗುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುತ್ತೆ. ಥರ್ಡ್ ಪಾರ್ಟಿ ಜೊತೆ ಹೋಗಿದ್ರೆ ನಿಮ್ಮನ್ನ ಬಿಟ್ಬಿಟ್ಟು ನಿಮ್ಮ ಪಾರ್ಟ್ನರ್ ಆಗಿರ್ಲಿ, ನಿಮ್ಮ ಹಸ್ಬೆಂಡ್ ಆಗಿರ್ಲಿ, ನಿಮ್ಮ ವೈಫ್ ಆಗಿರ್ಲಿ, ಎಲ್ಲರೂ ಕೂಡ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿನ ನೋಡ್ತೀರಾ. ತುಳಸಿ ಮಾತೆನ ಆರಾಧನೆ ಮಾಡಿ, ಮಹಾಲಕ್ಷ್ಮಿಯ ಆರಾಧನೆ ಮಾಡಿ ಫೈನಾನ್ಷಿಯಲಿ ಕೂಡ ಸಕ್ಸಸ್ ನೋಡ್ತೀರಾ ಅನ್ನುವಂಥದ್ದು ಇದೆ. ಶತ್ರುಗಳೆಲ್ಲರೂ ದೂರ ಸರಿತಾರೆ. ವಾವ್, ಅಗೇನ್ ಸನ್ ಕಾರ್ಡ್ ಬಂದಿದೆ. ಇಷ್ಟೊತ್ತು ಮಾಡಿದ್ರಲ್ಲಿ ನನಗೆ ತುಂಬ ಖುಷಿ ಕೊಟ್ಟಿದ್ದು ಇದೊಂದೇ. ಯಾಕೆ ಅಂದರೆ ಸಾಕಷ್ಟು ಪಾಸಿಟಿವಿಟಿ ಕಾಣಿಸಿತು. ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ, ಒಂದು ಚೇಂಜ್ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮಾತಾಡುವಂಥ ಅವಕಾಶ ಸಿಕ್ಕಿದಾಗ ಮಾತಾಡಿ ಎಲ್ಲಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪಡ್ಕೊಳ್ತೀರಾ ರೆಸ್ಪೆಕ್ಟ್ನ ಸಮಾಜದಿಂದ ಅನ್ನುವಂಥದ್ದು ಇದೆ. ಶನಿ ಮಹಾತ್ಮನ್ನ ಒಂಚೂರು ಶಾಂತಗೊಳಿಸಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಮಿಥುನ ರಾಶಿ ಕೂಡ ಇಂಪಾರ್ಟೆಂಟ್ ಇರಬಹುದು. ಸಿಂಹರಾಶಿನೂ ಇಂಪಾರ್ಟೆಂಟ್ ಇರಬಹುದು. ಯಾಕೆ ಮಾತು ನಿಂತೋಯ್ತು ಅಂದರೆ ಸನ್ ಮೂನ್ ಇದೆ ಇಲ್ಲಿ. ಟು ಬಿ ಹಾನೆಸ್ಟ್, ವೆರಿ ರೇರ್ ಸನ್ ಮೂನ್ ಅಂಡ್ ಶಿವ ಪಾರ್ವತಿ ಬರೋದು. ವೀನಸ್, ಶುಕ್ರ ದಶೆ, ಶನಿ ಕೂಡ ನಿಮಗೆ, ಶನಿ ಮಹಾತ್ಮರು ಕೂಡ ನಿಮಗೆ ಒಳ್ಳೇದು ಮಾಡ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಬರುವಂಥ ಸಾಧ್ಯತೆ ಇದೆ. ಸೊ ಈ ಪ್ರಯಾಣ ನಿಮಗೆ ಮದುವೆ ಕನ್ಫರ್ಮೇಷನ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಸನ್ ಮೂನ್ ಎರಡು ಕೂಡ ಫೆಮಿನೈನ್ ಮಸ್ಕ್ಯುಲಿನ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. ಶಿವ ಮತ್ತು ಪಾರ್ವತಿ ಆದಿ ದಂಪತಿಗಳವರು ಎಲ್ಲಕ್ಕಿಂತ ಮೊದಲು ಅವರಿಬ್ಬರು ಸ್ಟಾರ್ ಸೀಡ್ ಅಂತ ಹೇಳೋವಂಥದ್ದು. ಸೊ ಹಾಗಾಗಿ ಸನ್ ಮೂನ್ ಕೂಡ ಸ್ಟಾರ್ ಸೀಡ್ ಅಥವಾ ಟ್ವಿನ್ ಫ್ಲೇಮ್ ಎನರ್ಜಿ ಅಂತ ಹೇಳೋವಂಥದ್ದು. ಟ್ವಿನ್ ಫ್ಲೇಮ್ ಎನರ್ಜಿ ಇಲ್ಲಿ ಇದೆ. ನಿಮಗೆ ಅಂತಾನೆ ಭಗವಂತ ಸೃಷ್ಟಿ ಮಾಡಿರುವಂಥ ವ್ಯಕ್ತಿ ನಿಮ್ಮ ಕಣ್ಣು ಮುಂದೆ ಬರ್ತಾರೆ. ಅವ್ರ ಜೊತೆ ನಿಮಗೆ 99.9.9.9 ಮದುವೆ ಆಗುವಂಥ ಸಾಧ್ಯತೆ ಇದೆ. ಒಂದೇ 1% ಅದೃಷ್ಟದ ಆಟ ಇದೆ. ನೋಡೋಣ. ಈಗಾಗಲೇ ಅವ್ರು ನಿಮಗೆ ಸಿಕ್ಕಬೇಕಾಗಿತ್ತು, ಸಿಕ್ಕಿಲ್ಲ ಅಂದರೆ ಅದಕ್ಕೇನು ಗೊತ್ತಿಲ್ಲ ಯಾರ ಕಾರಣ ಅಂತ. ಬಟ್ ಅದೆಲ್ಲ ಹೀಗಾಗಿದೆ, ಹೀಗಾಗೋಗಿದೆ, ಹೀಗಾಗಕ್ಕೋಗಿ ಹೀಗಾಗೋಗಿದೆ, ಈ ಥರ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಏನಾದರೂ ನಡೀತಾ ಇದ್ರೆ, ಡೈವರ್ಸ್ ವಿಚಾರಗಳು ನಡೀತಾ ಇದ್ರೆ, ಡೈವರ್ಸ್ ಎಲ್ಲ ಬಿಟ್ಟು ನೀವು ಮುಂದುವರಿತೀರಾ, ಒಂದಾಗ್ತೀರಾ ಅನ್ನುವಂಥದ್ದು ಇದೆ. ಒಂದಾಗೋದು ಬಿಡೋದು ಟೋಟಲಿ ನಿಮಗೆ ಬಿಟ್ಟಂಥ ವಿಚಾರ. ಓಕೆ, ಸೊ ಮಳೆ ಬೆಳೆ ಎಲ್ಲ ಚೆನ್ನಾಗಾಗತ್ತೆ, ಮನಸ್ಥಿತಿ ಚೆನ್ನಾಗಿರುತ್ತೆ, ನಿಮ್ಮ ಇನ್ನೊಂದೇನು ಎನರ್ಜಿ ಚೆನ್ನಾಗಿರುತ್ತೆ, ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು. ರಾಜಕೀಯವಾದಲ್ಲೂ ಕೂಡ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಎಸ್, ತುಂಬ ಸೀರಿಯಸ್ ಆಗಿ ಹೋಗಬೇಡಿ ಅನ್ನುವಂಥದ್ದು ಇದೆ. ನಿಮಗೆ ಪ್ರೊಟೆಕ್ಷನ್ ಕೂಡ ಇದೆ ಅನ್ನುವಂಥದ್ದು ಇದೆ. ಖುಷಿಯಾಗಿ ಇರಿ ಅನ್ನುವಂಥದ್ದು ಇದೆ. ತುಂಬ ಸೀರಿಯಸ್ ಆಗಬೇಡಿ. ನಿಮಗೆ ಬರುವಂಥ ಕಾಲಿಗೆ ಉತ್ತರ ಕೊಡಿ ಅಂತ ಇದೆ. ಕೊಡಿ. ಗೆಟ್ ಮೋರ್ ಇನ್ಫಾರ್ಮೇಶನ್ ಇದೆ. ನೋ ನೀಡ್ ಟು ವರಿ ಇದೆ. ರೀಕನ್ಸಿಡರ್, ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಇದೆ. ಎಸ್ ಅಂತ ಕೂಡ ಇದೆ. ನಿಮ್ಮ ಒಳ್ಳೆತನನ ಯಾರು ದುರುಪಯೋಗ ಪಡಿಸ್ಕೊಳ್ತಿರೋ ಹಾಗೆ ಎಚ್ಚರಿಕೆನ ವಹಿಸಿ. ಜೊತೆಗೆ ರಿಕವರಿ ಕೂಡ ಹೇಳ್ತಾ ಇದೆ. ರಿಕವರಿ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಹಾರ್ಟನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ವಲ್ಪ ಪ್ರೊಟೆಕ್ಷನ್ ಅಗತ್ಯ ಇದೆ ಅಂದರೆ ಹಾಕ್ಕೊಳ್ಳಿ. ಅಂಥ ಮೇಜರ್ ಇಶ್ಯೂ ಏನೂ ಇಲ್ಲ, ಬಟ್ ನಿಮ್ಮ ಇಷ್ಟ. ದ ಎಂಡ್ ಇದೆ. ದ ಎಂಡ್
ಒಂದು ನ್ಯೂ ಬಿಗಿನಿಂಗ್, ಒಂದು ವೆರಿ ಹ್ಯಾಪಿ ಎಂಡಿಂಗ್ ಬರುವಂಥ ಸಾಧ್ಯತೆ ಇದೆ. ತುಂಬ ಖುಷಿ ಕೊಡುವಂಥ ಒಳ್ಳೆ ರೀತಿಲಿ ಸರಿ ಹೋಯಿತು ಅನ್ನುವಂಥದ್ದು, ಒಂದು ಕಾರ್ಮಿಕ್ ಸರ್ಕಲ್ ಫುಲ್ ಆಗುವಂಥದ್ದು, ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್, ಒಂದು ಕಷ್ಟನ ದಾಟಿ ಸುಖದ ಹತ್ರ ನೀವು ನಿಲ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಬೇಕು ಅನ್ನುವಂಥದ್ದು ಇದೆ. ಸ್ಟಕ್ ಎನರ್ಜಿ ಇದೆ, ಹ್ಯಾಂಗ್ ಮ್ಯಾನ್ ಎನರ್ಜಿ ಇದೆ. ಹ್ಯಾಂಗ್ ಮ್ಯಾನ್ ಎನರ್ಜಿ ಇಸ್ ವೆರಿ ಡಿಫಿಕಲ್ಟ್ ಏನನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ. ಯಾಕೆಂದ್ರೆ ಕೆಲವು ಸತಿ ಆದ್ರೆ ನಮ್ಮಿಂದಾನೇ ಕೆಲವು ತಪ್ಪುಗಳು ಆಗ್ಬಿಡುತ್ತೆ. ಸೊ ನಮ್ಗೆ ಗೊತ್ತಿಲ್ದಿರುವಂಥ ರೀತಿಯಲ್ಲಿ ಯಾವ್ದನ್ನ ಸರಿ ಅನ್ಕೊಂಡಿರ್ತೀವೋ ಅದೇ ತಪ್ಪಾಗ್ಬಿಡುತ್ತೆ, ಯಾವ್ದು ತಪ್ಪು ಅನ್ಕೊಂಡಿರ್ತೀವೋ ಬಟ್ ಅದೇ ಸರಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಸರಿ ತಪ್ಪುಗಳ ನಡುವಿನ ನಿರ್ಧಾರನ ಇನ್ನೊಮ್ಮೆ ನಿರ್ಧಾರ ಮಾಡಿ ನಿರ್ಧಾರನ ತಗೊಳ್ಳಿ. ಓಕೆ, ಸೊ ತುಂಬಾ ಬೇರೆಯವ್ರ ರೀತಿ ವರ್ತಿಸ್ಬೇಕು ಅಂದ್ರೆ ತುಂಬಾ ಅದಕ್ಕೆ ಗಟ್ಸ್ ಬೇಕು. ಆ ಗಟ್ಸ್ ನಿಮ್ಮಲ್ಲಿ ಇದೆ. ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ. ಆ ಪ್ರೀತಿಗೆ ಎಸ್ ಅಂತ ಹೇಳಿ, ಇದೊಂದು ಸೇಫ್ ನಂಬಿಕಸ್ಥ ಪ್ರೀತಿ ಇದೆ. ಜೊತೆಗೆ ಒಂದು ತುಂಬಾ ವಿಚಾರಗಳು ಒಂದೇ ಸತಿ ಮುಗ್ಸಕ್ಕಾಗೋದಿಲ್ಲ, ಒಂದಾದ್ಮೇಲೆ ಒಂದನ್ನ ಮಾಡಿ ಅನ್ನುವಂಥದ್ದು ಇದೆ. ಹೊಸ ಪ್ರೀತಿ ಹಳೆ ಪ್ರೀತಿ ಎರಡೂ ಬರುವಂತ ಸಾಧ್ಯತೆ ಇದೆ. ಸೊ ತುಂಬಾ ಖುಷಿ ಪಡ್ತೀರಾ, ತುಂಬಾ ಥ್ಯಾಂಕ್ ಯು ಅಂತ ದೇವರಿಗೆ ಯೂನಿವರ್ಸಿಗೆ ಹೇಳುವಂತ ದಿನಗಳು ಹತ್ತಿರದಲ್ಲೇ ಇದೆ. ಜೊತೆಗೆ ಫೈನಾನ್ಷಿಯಲಿ ತುಂಬಾ ಸಕ್ಸಸ್ ಅನ್ನ ನೋಡ್ತೀರಾ. ಆರ್ಥಿಕ ವಿಚಾರದಲ್ಲಿ ತುಂಬಾ ಯಶಸ್ಸು ಇದೆ. ಆಸ್ತಿ ಕೂಡ ನಿಮ್ಮ ಪರವಾಗಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೈನ್ ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಿ. ಸೊ ಪ್ರಾಮಿಸ್ ಇದೆ ಯೂನಿವರ್ಸ್ ಇಂದ. ಜೊತೆಗೆ ನೀವು ಕೊಟ್ಟಂತ ಪ್ರಾಮಿಸ್ ಅನ್ನು ಕೂಡ ಮರಿಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಯಾವುದೋ ದೊಡ್ಡ ಮದುವೆನ ಅಟೆಂಡ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಹೋಗುವಂತ ಪ್ಲಾನಿಂಗ್ ಇದೆ. ಸೊ ಆ ಪ್ಲಾನ್ ನಿಮ್ಗೆ ಸಾಕಷ್ಟು ದುಡ್ಡನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಇವಾಗ ಬೇರೆ ಸ್ಟೆಪ್ ತಗೊಳ್ಬೇಕಾದಂತ ಅಗತ್ಯ ಇದೆ. ಬೇರೆ ಸ್ಟೆಪ್ ನ ತಗೊಳ್ಳಿ, ನಿಂತ್ಕೊಂಬೇಡಿ, ಮುಂದುವರಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಇನ್ನ ಒಂದು ರೀತಿ ಬೇರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಈ ತರದ್ದೇನೋ ಇದೆ ಇಲ್ಲಿ, ನನಗೆ ಗೊತ್ತಿಲ್ಲ ಅದು ಏನು ಅಂತ. ಹಿಡನ್ ಎನರ್ಜಿ ಇಲ್ಲಿ ಇದೆ. ಹೊಸ ಸ್ಥಳಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ. ಒಂದು ಹ್ಯಾಪಿ ಎಂಡಿಂಗ್ ಬರುವಂತ ಸಾಧ್ಯತೆ ಇದೆ. ನೀವೇನ್ ಅನ್ಕೊಂಡ್ರು ಎಲ್ಲವೂ ಕೂಡ ಸಾಧ್ಯತೆ ಇದೆ. ಸೊ ಬೇರೆ ಊರಿಗೆ ಹೋಗುವಂತ ಸಾಧ್ಯತೆ, ವಿದೇಶದಿಂದ ಅವಕಾಶ ಬರುವಂತ ಸಾಧ್ಯತೆ ಇದೆ. ಲವ್ ಪ್ರಪೋಸಲ್ ಇರ್ಬೋದು, ಮ್ಯಾರೇಜ್ ಪ್ರಪೋಸಲ್ ಇರಬಹುದು, ಅಥವಾ ಸ್ಟಡೀಸಿಗೋಸ್ಕರ ಬೇರೆ ಊರಿಗೆ ಅಥವಾ ಬೇರೆ ದೇಶಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗ್ತಾ ಇದೆ, ಆಗತ್ತೆ. ಫೈನಾನ್ಷಿಯಲಿ ತುಂಬಾ ಸಕ್ಸಸ್, ತುಂಬಾ ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುವಂತ ಸಮಯ ಅಂತ ಹೇಳ್ತಾ ಇದೆ. ಸೊ ಎಲ್ಲವೂ ಕೂಡ ನಿಮ್ಗೆ ಇಷ್ಟ ಆಗೋ ರೀತಿಲಿ, ಒಂದ್ ರೀತಿ ಖುಷಿ ಕೊಡುವಂತ ರೀತಿಲಿ, ಜೀವನ ತುಂಬಾ ಚೆನ್ನಾಗಿದೆ ಅನ್ನುವಂಥ ರೀತಿಲಿ ನಡೆಯುತ್ತೆ ಅಂತ ಇದೆ ಇಲ್ಲಿ. ಸೊ ಎಸ್, ದುಡ್ಡು ಪ್ರೀತಿ ಎಲ್ಲವೂ ಕೂಡ ಬರ್ತಾ ಇದೆ. ಒಂಚೂರು ಸ್ಟಕ್ ಎನರ್ಜಿ ಇದೆ. ಕೀಪ್ ಆನ್ ಓಪನ್ ಮೈಂಡ್ ಇದೆ. ಓಪನ್ ಮೈಂಡ್ ಅನ್ನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಲೆಟ್ ಗೋ ಕಂಟ್ರೋಲ್ ಇಶ್ಯೂ ಅಂತ ಇದೆ. ತುಂಬಾ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ, ಬಿಟಾಕಿ ಅನ್ನುವಂಥದ್ದು ಇದೆ. ಕೆಲವರು ಸಪ್ರೇಷನ್ ಅಲ್ಲಿ ಇರೋ ರಿಯೂನಿಯನ್ ಆಗ್ತೀರಾ. ಕೆಲವ್ರಿಗೆ ಬರೀ ಅಟ್ರಾಕ್ಷನ್ ಇದೆ. ಇದು ಪ್ರೀತಿ ಅನ್ನುವಂಥ ಹೆಸರು ಕೊಡೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸೋಲ್ಮೇಟ್, ಎಸ್ ಇದು ನಿಮ್ಮ ಸೋಲ್ಮೇಟ್ ಇದ್ದಾರೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಫ್ಯಾಮಿಲಿ ಇಶ್ಯೂಸ್ ಇದೆ. ಓಕೆ, ಕೆಲವ್ರಿಗೆ ಫ್ಯಾಮಿಲಿ ಇಶ್ಯೂಸ್ ಇದೆ. ರಿಲೀಸ್ ಯುವರ್ ಎಕ್ಸ್ ಅಂತ ಕೂಡ ಇದೆ. ಟ್ರೂ ಲವ್ ಕೂಡ ಇದೆ. ಟ್ರಸ್ಟ್ ಇನ್ ದ ಗುರು ಫುಲ್ಲಿ ಅಂತ ಇದೆ. ಸೊ ಪೂರ್ತಿಯಾಗಿ ಗುರುನ ನಂಬಿ ಅನ್ನುವಂಥದ್ದು ಇದೆ. ಸೊ ಡ್ಯುಯಲ್, ಎರಡೆರಡು ಮನಸ್ಥಿತಿ ಇದೆ. ಒಂದು ಮನಸ್ಥಿತಿಗೆ ಬನ್ನಿ, ಸೆಂಟ್ರಲ್ಲಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಎಕ್ಸ್ಪೆಕ್ಟ್ ಎ ಮಿರಾಕಲ್ನ ಯಾವಾಗ ಬೇಕಾದರೂ ನಡಿಬಹುದು. ಮಿರಾಕಲ್ ರೀತಿ ನಿಮ್ಮ ಜೀವನದಲ್ಲಿ. ಸೊ ಎಕ್ಸ್ಪೆಕ್ಟ್ ಮಾಡಿ, ಮ್ಯಾಜಿಕ್ ರೀತಿ ನಿಮ್ಮ ಜೀವನದಲ್ಲಿ ಏನೋ ಚಮತ್ಕಾರ ನಡೆಯೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. 45 ನಂಬರ್ ಇಂಪಾರ್ಟೆಂಟ್, 32, 43 ನಂಬರ್ ಕೂಡ ಇಂಪಾರ್ಟೆಂಟ್. ಲೈವ್ ಯುವರ್ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮದ ಹಾದಿಲಿ ನಡೀರಿ, ಧರ್ಮ ನಿಮ್ಮನ್ನ ರಕ್ಷಿಸುತ್ತೆ
ಅಂತ ಹೇಳ್ತಾ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ನಂಬ್ತಾ ಚೆನ್ನಾಗಿರ್ಲಿ ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ.